ಬಾಗೇಪಲ್ಲಿ ತಾಲೂಕು ಶಾಸಕ ಸುಮ್ಮನೆ ಪ್ರತಿಭಟನೆ. ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ ಸರ್ಕಾರಕ್ಕೆ ಎಚ್ಚರಿಕೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂದೇಶ್ ರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಅವರು ಮಾತನಾಡಿ, ಶಾಸಕ ಸುಬ್ಬಾರೆಡ್ಡಿ ಮತ್ತು ಅವರ ಕುಟುಂಬ ಹಾಗೂ ಬೇನಾಮಿಗಳ ಹೆಸರಲ್ಲಿ ಸುಮಾರು 800 ಎಕರೆ ಜಮೀನನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಎಂದು ಸಂದೇಶ್ ಅವರು ಆರೋಪಿಸಿದರು. ಮುಖ್ಯಮಂತ್ರಿ ಜಿಪಿಎಸ್ ಮಾಡಿಸಿ ಅಕ್ರಮ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಆ ಜಮೀನನ್ನು 1 ಕೋಟಿಗಿಂತ ಹೆಚ್ಚು ಮಾರಿದ್ದಾರೆ ಎಂದು ಆರೋಪಿಸಿದ ಅವರು, ಈ ಬಗ್ಗೆ ಶಾಸಕರಿಗೆ ಪ್ರಶ್ನೆ ಮಾಡಿದರೆ ಪೊಲೀಸ್ ಕೇಸ್ ಹಾಗೂ ರೌಡಿ ಶೀಟರ್ ಹಾಕಿಸುತ್ತೇನೆ ಅಂತ ಜನರ ಮೇಲೆ ರೌಡಿಸಂ ಮಾಡುವ ಹಾಗೂ ಭೂಗಳ್ಳರಿಗೆ ಸಹಾಯ ಮಾಡುವ ಶಾಸಕ ಎನ್.ಎಸ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬಾರದು ಎಂದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ನಾಗರಾಜ್, ಮುಖಂಡರಾದ ನವೀನ್, ಮುನಿರಾಜು, ಮುನಾವರ್ ಪಾಷಾ, ಶಶಿ, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಸರ್, ನಾವು ಬಾಗೇಪಲ್ಲಿ ನಗರ ಸರ್ವೆ ನಂಬರ್ 621 ಬಡವರ ಜಾಗ ಕೇಶವ ರೆಡ್ಡಿ ಅನ್ನೋರು ಹಾಕೊಂಡಿರ್ತಾರೆ. ಸರ್ವೆ ನಂಬರ್ 621/1A1 ಈ ಜಾಗನ ಕೇಶವ ರೆಡ್ಡಿ ಅನ್ನೋನು ಒಂದು 6 ಗುಂಟೆ ಅಷ್ಟು ಜಾಗನ ಅಕ್ರಮವಾಗಿ ಹಾಕೊಂಡಿರ್ತಾನೆ. ಆದರೆ ಕೋರ್ಟಲ್ಲಿ ಬಡವ್ರಿಗಾಗುತ್ತೆ. ಮುನಾವರ್ ಪಾಷಾ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ತುಂಬ ಬಡವರು, ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಆ ಜಾಗ ಆತೀಚು. ಈ ಜಾಗನ ಪಾಣಿ ಗುರ್ಸ್ಕೊಡಿ, ಸರ್ವೆ ಮಾಡಿ ಜಾಗ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ ಒಂದು ತಿಂಗಳ ಹಿಂದೆ. ಆದರೆ ಕೇಶವ ರೆಡ್ಡಿ ಅನ್ನೋರು ಏನು ಮಾಡ್ತಾರೆ, ಇಲ್ಲಿರೋಂಥ ಶಾಸಕರ ಹತ್ರ ಹೋಗ್ತಾರೆ, ಸುಬ್ಬಾರೆಡ್ಡಿ ಅವ್ರ ಹತ್ರ ಹೋಗ್ತಾರೆ. ಕೇಶವ ರೆಡ್ಡಿ ಅವರು ಸಂದೇಶ್ ಅವರು ಬಂದಿದ್ದಾರೆ, ಮತ್ತು ಈ ಜಾಗ ಒತ್ತುವರಿ ತೆರವು ಮಾಡಿಸೋದಕ್ಕೆ ತಹಸೀಲ್ದಾರ್ ಅವರೆಲ್ಲ ಒಂದಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಈ ಜಾಗನ ನಾವೇ ಮಾಡ್ಕೊಬೇಕು, ತಹಸೀಲ್ದಾರ್ ಅವ್ರಿಗೆ ಹೇಳಿ ಹೋಲ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಇವ್ರೇನು ಮಾಡ್ತಾರೆ, ಶಾಸಕರು ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಇದಕ್ಕೆ ನೀನು ಕೋರ್ಟ್ ಆದೇಶದ ಪ್ರಕಾರ ಖಾತೆ ಮಾಡಬಾರ್ದು ಅಂತ. ಇವಾಗ ನಾನು ಹೇಳೋವಂಥದ್ದು ಏನಂದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಬಡವ್ರಿಗೆ, ಪಾಪ ಅವ್ರ ಮನೆ ನೋಡಿದ್ರೆ ಹೊಟ್ಟೆ ಉರಿತೈತನ್ನ ಅಂತ ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ತಾಲೂಕು ಬಂದಿದ್ವಿ. ಹುಡ್ಚೆರುವ ವಿಚಾರದಲ್ಲಿ ಬಂದಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ತು. 2ನೇ ವಿಚಾರ ಇಲ್ಲಿಗೆ ಬಂದ್ವಿ, ಏನು ಇವ್ರು ಬಡವ್ರಿಗೊಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಬಂದ್ವಿ. ಆದರೆ ನೇರವಾಗಿ ಶಾಸಕರು ಏನು ಮಾಡ್ತಾರೆ, ಮಾಡಬಾರ್ದು ಅಂತಾರೆ. ಈಗ ಶಾಸಕರು ಇಲ್ಲಿ ಮಾಡಿರೋಂಥ ಅಕ್ರಮಗಳೇನು, ಅನ್ಯಾಯಗಳೇನು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದಾಗ ಸೋಮಲಾಪುರ ಸರ್ವೆ ನಂಬರು 1ರಲ್ಲಿ ಯಾಕೆ ಶಾಸಕರು ಹೇಳಿದ ತಕ್ಷಣ ತಹಸೀಲ್ದಾರ್ ಅವ್ರು ಕೇಳ್ತಾರೆ ಅನ್ನೋದಕ್ಕೆ ಉದಾಹರಣೆ. ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ ಸುಮಾರು 132 ಎಕರೆ ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ, ಸರ್ಕಾರಿ ಜಮೀನು. ಇದು ಯಾರು ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ ನೇರವಾಗಿ ಶಾಸಕರು ಮತ್ತು ಶಾಸಕರ ಬೇನಾಮಿಗಳು. ಇವ್ರೇನು ಮಾಡ್ತಾರೆ, 132 ಎಕರೆಗೆ ಅಕ್ರಮ ಕಾಂಪೌಂಡ್ ಹಾಕ್ತಾರೆ. ಅಲ್ಲಿರೋಂಥ RTC ಕೇವಲ 40 ಎಕರೆ. ಆ 40 ಎಕರೆ RTC ಕೂಡ ಫೇಕ್ RTC. ಅದನ್ನೇನು ಮಾಡ್ತಾರೆ, ಒಂದಷ್ಟು ಕಾಂಪೌಂಡ್ ಹಾಕೋದು, ಫೆನ್ಸಿಂಗ್ ಹಾಕೋದು ಕೇಳ್ತೀವಿ. ಈಗ ನಾನೊಂದೇ ಎಕ್ಸಾಂಪಲ್ ಏನಂದರೆ, ತಹಸೀಲ್ದಾರ್ ಅವರು ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾರೆ. ಬಟ್ ಈ ವ್ಯಕ್ತಿ ಏನಾದರೂ ಅಥವಾ ಇವರೇನಾದರೂ ಯಾರೋ ಒಬ್ರು, ಇಲ್ಲಿ ನೀವಿರೋ ಪ್ರೆಸ್ ಅವ್ರು ಯಾರಾದರೂ ಒಂದು ಅರ್ಧ ಎಕರೆಗೆ ಏನಾದರೂ ಅಥವಾ 4 ಗುಂಟೆಗೆ ಏನಾರ ಕಾಂಪೌಂಡ್ ಹಾಕಿದ್ರೆ ನಿಮ್ಮ ಮೇಲೆ FIR ಮಾಡ್ತಾರಾ? ಇಲ್ಲ. FIR ಮಾಡ್ತಾರಾ ಇಲ್ಲಣ್ಣ? ಇವತ್ತು ಅಷ್ಟು ದೊಡ್ಡ ಹಗರಣ ನಡೆದ್ರು. 144 ಎಕರೆಗೆ 132 ಎಕರೆಗೆ ಅವ್ನು ಯಾರೋ ಇಲ್ಲಿಗಲ್ ಆಗಿ ಬಂದು ಒಬ್ಬನ ಕಾಂಪೌಂಡ್ ಹಾಕ್ತಾನೆ ಅಂದರೆ ಏನು ಮಾಡ್ತಾ ಇದ್ದೀರಿ ನೀವು? ಶಾಸಕರು ಹೇಳ್ತಾರೆ ಕಾಂಪೌಂಡು ತೆರವು ಮಾಡಿಸ್ಬೇಡ, ಅವ್ರ ಮೇಲೆ ಕೇಸ್ ಮಾಡಬೇಡ ಅಂತ. ನಾವು ಇವತ್ತು ಅರ್ಜಿ ಕೊಡ್ತಾ ಇದ್ದೀವಿ. ಸೋಮಲಾಪುರ ಸರ್ವೆ ನಂಬರು 1ರಲ್ಲಿ ಯಾರು ಇಲ್ಲಿಗಲ್ಲ ಕಾಂಪೌಂಡ್ ಹಾಕಿದ್ದಾರೋ ಅವ್ರ ಮೇಲೆ FIR ಮಾಡಬೇಕು ಅಂತ. ಅದು ಶಾಸಕರ ಮಗಳಾಗ್ಬೋದು, ಮಗನಾಗ್ಬೋದು, ಅಳಿಯ ಆಗ್ಬೋದು, ಯಾರನ್ನ ಆಗ್ಬೋದು, ಅವ್ರ ಮೇಲೆ FIR ಮಾಡಬೇಕು. 1. 2ನೇ ವಿಚಾರ, ಕೊಂಡಾರೆಡ್ಡಿಪಲ್ಲಿ ಎಲ್ರಿಗೂ ಗೊತ್ತು. ಕೊಂಡಾರೆಡ್ಡಿ ಮಾಡಿದ್ದಾರೆ. ಸೊ ನೀವು ಹೋದ್ರೆ ಇದು ಎಷ್ಟುವರೆಗೂ ಇರುತ್ತೆ, ಇದು ಇಷ್ಟಕ್ಕೆ ನಿಲ್ಲುತ್ತಾ ಅಂತ? ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸುಮಾರು 800 ಎಕರೆ ಅಷ್ಟು ಅಕ್ರಮವಾಗಿ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು, ಬಾಗೇಪಲ್ಲಿ ಶಾಸಕರು, ಇವಾಗ ನನಗೆ ಮಿನಿಸ್ಟ್ರಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡಿರೋಂಥ ವ್ಯಕ್ತಿ. 800 ಎಕರೆಗಳು ನನಗೆ ಬಂದಿರೋಂಥ ಮಾಹಿತಿ ಏನು ಗೊತ್ತಣ್ಣ, ಬಡವ್ರಿಗೆ ಪಾಪ ಕೂಲಿ ಮಾಡೋ ಜನಕ್ಕೆ 1 ಲಕ್ಷ ರೂಪಾಯಿ 100 ರೂಪಾಯಿ ನೋಟುಗಳು ಗಟ್ಟೆಗಳು ಎತ್ಕೊಂಡು ಕೊಟ್ಬಿಟ್ರೆ ಸಾಲಿಡಪ್ಪ ಅಂತ ಹೇಳ್ಬಿಟ್ಟು ಪಾಪ GP ಅಗ್ರಿಮೆಂಟ್ಗೆ ಹಾಕ್ತಾರೆ.
ನಿಮ್ಮ ಜಮೀನು ನಾನು ಕೊಡ್ತೀನಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ನಿಮ್ಮ ಜಮೀನು ನಾನು ತಗೊಂತೀನಿ ಅಂತ ಬಿಟ್ಟು ಜಿ ಪಿ ಅಗ್ರಿಮೆಂಟ್ಗಳು ಮಾಡಿ ಆ ಜಮೀನುಗಳನ್ನ ಏನು ಮಾಡ್ತಾರೆ, ಜಿ ಪಿ ಎ ಮುಖಾಂತರ ರಿಜಿಸ್ಟರ್ ಮಾಡ್ಕೊತಾರೆ. 1 ಲಕ್ಷ 2 ಲಕ್ಷ ಕೊಟ್ಟರೆ ದೊಡ್ಡ ವಿಚಾರ ಅಷ್ಟೇ. ಬಡವ್ರಕ ಜಿ ಪಿ ಎಗಳ ಮುಖಾಂತರ ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟರ್ ಮಾಡ್ಕೊಂಡು ಪಾಣಿ ಕೊಡಿಸ್ಕೊಂಡು ಸರ್ಕಾರ ಎನ್ಕ್ರೋಚ್ ಮಾಡ್ಕೊಂಡೈತೆ, KIADB ಎನ್ಕ್ರೋಚ್ ಮಾಡ್ಕೊಂಡೈತೆ ಅಂತ ಬಿಟ್ಟು ತೋರಿಸ್ತಾರೆ. ಪಾಣಿಗಳು ಇವ್ರ ಹೆಸರಲ್ಲಿ ಇರ್ತೈತೆ, ಬಡವ್ರ ಹೆಸರಲ್ಲಿ ಇರ್ತೈತೆ, ಪಾಣಿಗಳು ಇವ್ರ ಹೆಸರಲ್ಲಿ ಇರ್ತೈತೆ. 1 ಲಕ್ಷ 2 ಲಕ್ಷ ರೂಪಾಯಿ ತಗೊಳ್ಳೋದು, 1 ಕೋಟಿ 10 ಲಕ್ಷ 1 ಕೋಟಿ 20 ಲಕ್ಷಕ್ಕೆ ಮಾರೋದು ಸರ್ಕಾರಕ್ಕೆ. ಏಪನ ಕೈಯಲ್ಲ ಎಲ್ಲ ಇರೋದು ಸರ್ಕಾರಕ್ಕೆ ಮಾರೋದು. ಇದು ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ದಲಿತರ ಜಮೀನನ್ನ ಕಬಳಿಕೆ ಮಾಡಿರೋಂಥದ್ದು. ಯಾರು? ಖುದ್ದು ಶಾಸಕರೇ, ಸುಬ್ಬಾರೆಡ್ಡಿ ಅವರೇ. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.